ಇಲ್ಲಿ ಈ ರೇಡಿಯಂ ಎಫೆಕ್ಟ್ಸ್ಗಳು ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾರ್ವ್ ಮಾಡಿ ಮರ್ಮೇಡ್ ಮತ್ತು ಎಷ್ಟೊಂದು ಸಿ ಅನಿಮಲ್ಸ್ಗಳನ್ನ ಕಾರ್ವ್ ಮಾಡಿ ಆ ರೇಡಿಯಂ ಲೈಟ್ ಎಫೆಕ್ಟ್ಸ್ಗಳು ಕೊಟ್ಟಿದ್ದಾರೆ. ನೋಡೋಕ್ಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಬಟ್ ಹತ್ರ ಬಿಟ್ಟಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗನ್ನಿಸ್ತಿತ್ತು. ಬಟ್ ನಾವು ದೂರದಿಂದ ನೋಡಿ ಕ್ಯಾಪ್ಚರ್ ಮಾಡ್ತಿದ್ವಿ. ಕ್ರೇಜಿ ಥಿಂಗ್ಸ್. ನೆಕ್ಸ್ಟ್ ಇಲ್ಲಿ ಫಾರೆಸ್ಟ್ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದರು. ಅಂದರೆ ಮಿನಿ ಫಾರೆಸ್ಟ್ ಥರನೇ ಅಂತ ಹೇಳ್ಬೋದು. ಅದು ಇನ್ನೂ ಚೆನ್ನಾಗಿತ್ತು ನೋಡಿ. ಎಷ್ಟು ಕ್ರೇಜಿಯಾಗಿ ತಲೆ ಉಪಯೋಗಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಟಾಪಿಂದ ನೋಡಿದ್ರೆ ಈ ಥರ ಎಲ್ಲ ಕಾಣಿಸ್ತಿತ್ತು. ಹಾಗೆ ಮರ್ಮೇಡ್ ಸ್ಟ್ಯಾಚು ಎಲ್ಲ ಇಟ್ಟಿದ್ದಾರೆ ಕೆಳಗಡೆ, ಅದು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಆ ವಾಟರ್ ಫೌಂಟೇನ್ ಆಗಿರ್ಬೋದು, ಅದೆಲ್ಲ ಇಟ್ಸ್ ನಾಟ್ ಸೋ ಈಸಿ. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಇದನ್ನೆಲ್ಲ ನೋಡಿ.
ಈ ಅಕ್ವೇರಿಯಮಲ್ಲಿ ಈ ಜೆಲ್ಲಿ ಫಿಶ್ಗಂತಲೇ ಒಂದು ಸೆಕ್ಷನ್ ಮಾಡಿದ್ದಾರೆ. ಜೆಲ್ಲಿ ಫಿಶ್ಗಳನ್ನ ಹೇಗೆ ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದ್ದಾರೆ ಅಂದರೆ ನೀವೇ ನೋಡಿ, ಈ ಗ್ಲಾಸ್ ಕಂಟೈನರ್ಗಳ ಒಳಗಡೆ ಎಷ್ಟೊಂದು ಜೆಲ್ಲಿ ಫಿಶ್ಗಳನ್ನ ಬಿಟ್ಬಿಟ್ಟು ಲೈಟ್ ಎಫೆಕ್ಟ್ಸ್ಗಳನ್ನ ಕೊಟ್ಟು ಸಖತ್ತಾಗಿ ಮಾಡಿದ್ದಾರೆ. ಇದನ್ನು ನೋಡೋಕ್ಕೆ ಒಂದೆರಡು ಕಣ್ಣುಗಳು ಕೂಡ ಸಾಲಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದರು. ಸೊ ನೀವು ನೋಡ್ಬೋದು ಆ ಜೆಲ್ಲಿ ಫಿಶ್ಗಳು ಹೆಂಗೆ ಕಚ್ಕೊಂಡಿರ್ತವೆ ಈ ಗ್ಲಾಸ್ ಕಂಟೈನರ್ಗಳಿಗೆ. ಕೆಲವೊಂದು ಜೆಲ್ಲಿ ಫಿಶ್ಗಳು, ಇನ್ನು ಕೆಲವೊಂದು ಜೆಲ್ಲಿ ಫಿಶ್ಗಳೆಲ್ಲ ಹಂಗೆ ತೇಲಾಡ್ಕೊಂಡು ಮೇಲಕ್ಕೆ ಹೋಗ್ತಾ ಇರ್ತವೆ. ಅದನ್ನ ನೋಡೋಕ್ಕೆ ಒಂಥರ ಫಸ್ಟ್ ಟೈಮ್ ನಾನು ಕೂಡ ಇದನ್ನೆಲ್ಲ ನೋಡ್ತಾ ಇರೋದು. ಬಟ್ ನನಗೆ ತುಂಬ ಇಷ್ಟ ಆಯಿತು ಈ ಜೆಲ್ಲಿ ಫಿಶ್ ಸೆಕ್ಷನ್. ಏನು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಕ್ರೇಜಿ. ಸೊ ನಾರ್ಮಲಾಗಿ ನಾವು ನೋಡ್ಕೊಂಡು ಬಂದುಬಿಡ್ತೀವಿ ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಇಷ್ಟು ಫಿಶಸ್ಗಳು, ಇಷ್ಟು ವೆರೈಟಿ ಆಫ್ ಫಿಶಸ್ಸು ಮತ್ತು ಬೇರೆ ಬೇರೆ ಥರ ಸಿ ಅನಿಮಲ್ಸ್ಗಳನ್ನ. ಬಟ್ ಆದರೆ ಇವರು ಅಕ್ವೇರಿಯಂ ಪ್ಯಾರಡೈಸ್ ಅವರು ಒಂದೊಂದು ಫಿಶ್ಗಳನ್ನೂ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅವರು ಅಲ್ವಾ. ಪ್ರತಿಯೊಂದೊಂದು ಊಟದ ಶೈಲಿನೇ ಬೇರೆ ಆಗಿರುತ್ತೆ. ಪ್ರತಿಯೊಂದೊಂದು ಫಿಶ್ಶು ಒಂದೊಂದು ಥರ ಇರುತ್ತೆ. ಆಗಲೇ ಮೇಲಿಂದ ನೋಡ್ತಿದ್ವಲ್ಲ ಮಿನಿ ಫಾರೆಸ್ಟ್ ಮತ್ತು ವಾಟರ್ಫಾಲ್. ಸೊ ಇವಾಗ ಕೆಳಗಡೆ ಬಂದರೆ ಈಗ ಈ ಥರ ಕಾಣಿಸುತ್ತೆ. ಇಲ್ಲಿ ಮರ್ಮೇಡ್ ಸ್ಟ್ಯಾಚ್ಯೂ ಇದೆ. ಟಾಪ್ ಸೀಲಿಂಗು ಕೂಡ ಗ್ಲಾಸ್ ಟ್ಯಾಂಕ್ದೇ ಆಗಿರುತ್ತೆ. ಮಿಸ್ಸಾಗಿ ಒಂಚೂರು ಕ್ರ್ಯಾಕಾಗಿ ಏನಾದರೂ ಬಿದ್ದು ಅಂತ ಅಂದ್ಕೊಳ್ರಿ, ಅಷ್ಟೇ ಕತೆ. ಸೊ ಕೆಳಗಡೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿತ್ತು ನಮಗೆ. ನೆಕ್ಸ್ಟು ಹೋಗಿದ್ದೆ, ಇದು ಯಾವುದೋ ಅವತಾರ್ ಮೂವಿ ಸೆಟ್ ಏನೋ ಹಾಕಿದ್ರು. ಸೊ ಇದು ಕೂಡ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿತ್ತು ನನಗೆ, ತುಂಬ ಚೆನ್ನಾಗಿತ್ತು. ಸೊ ನೋಡ್ಬೋದು ನೀವು ಆ ದೊಡ್ಡ ಶಿಪ್ ಆಗಿರ್ಬೋದು, ಆಕ್ಟೋಪಸ್. ನನಗಂತೂ ಇದು ಅವತಾರ್ ಮೂವಿ ಸೆಟ್ ನೋಡ್ದಂಗೆ ಅಂತ ಅನ್ನಿಸ್ತಿತ್ತು, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದರು. ಆ ಗೋಡೆ ಮೇಲಿರೋ ಪಿಕ್ಚರ್ಸ್ಗಳು ನೋಡ್ರೆ ಗೊತ್ತಾಗೋದು ನಿಮಗೆ, ಅವತಾರ್ ಮೂವಿ ಅದೇ ಸೀನ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೊಂದು ವಾಟರ್ ಫೌಂಟೇನ್ ಥರ ಏನೋ ಮಾಡಿದ್ದಾರೆ, ನೈಸ್. ನಾನು ಮೇಯ್ನ್ ರೀಸನ್ ಈ ಅಕ್ವೇರಿಯಂ ಬಂದಿದ್ದ ಕಾರಣವೇ ಈ ಟನಲ್ಗೋಸ್ಕರ. ನಾರ್ಮಲಾಗಿ ಈ ಮೂವೀಸ್ಗಳಲ್ಲಿ ನೋಡ್ತಿದ್ವಿ ನಾವು ಈ ಥರ ವಾಟರ್ ಟನಲ್. ಸೊ ರಿಯಲಾಗಿ ನೋಡಬೇಕು ಅಂತ ಆಸೆಯಿಂದನೇ ಬಂದಿದ್ದು. ಇನ್ನೊಂದು ಮೇಯ್ನ್ ರೀಸನ್ ಏನಂದರೆ ಮರ್ಮೇಡ್ ಶೋ ನೋಡೋಣ ಅಂತ ಬಂದೆ. ಬಟ್ ನಾನು ಬಂದಾಗ ಮರ್ಮೇಡ್ ಶೋಸ್ ಕ್ಯಾನ್ಸಲ್ ಆಗಿತ್ತು. ಅದು ಯಾವತ್ತಿದ್ರೂ ವೀಕೆಂಡ್ಸೇ ಇರುತ್ತಂತೆ. ಮೇಯ್ನಾಗಿ ವೀಕೆಂಡ್ಸಲ್ಲಿ ಬನ್ನಿ, ಮರ್ಮೇಡ್ ಶೋ ಇರುತ್ತೆ, ಅದು ಇನ್ನೂ ಸಖತ್ತಾಗಿರುತ್ತೆ. ನನಗಂತೂ ಈ 400 ರೂಪೀಸ್ ಕೊಟ್ಟು ಟಿಕೆಟ್ ಕೊಟ್ಟು ನೋಡಿದ್ದಕ್ಕೆ ಖುಷಿ ಆಯಿತು. Let's meet on next vlog. Thank you for watching. Please do subscribe and comment. Thank you.